ಶಿವಮೊಗ್ಗ ಆಯಿತು, ಬಾಗಲಕೋಟೆ ಆಯಿತು, ಇದೀಗ ಕೊಡಗು ಎನ್ನುವಂತಾಗಿದೆ. ಹಿಂದೂ ಕಾರ್ಯಕರ್ತ ಗೌತಮ್ ಮೇಲೆ ಡೆಡ್ಲಿ ದಾಳಿ ನಡೆದಿದೆ. ಕೊಡಗಿನ ನಾಪೊಕ್ಕುವಿನಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಹಿಂದೂ ಕಾರ್ಯಕರ್ತನ ಮೇಲೆ ದಾಳಿ ನಡೆದಿರೋದು. ಗೌತಮ್ ಎಂಬಾತನ ಮೇಲೆ ಡೆಡ್ಲಿ ಅಟ್ಯಾಕ್ ನಡೆದಿದೆ. ಹಿಂದೂ ಸಂಗಮ ಕಾರ್ಯಕ್ರಮದ ತಯಾರಿ ವೇಳೆ ಭೀಕರ ಹಲ್ಲೆಯನ್ನು ಮಾಡಲಾಗಿದೆ. ರಶೀದ್, ಸಿದ್ದಿಕ್, ಸುಹೇಲ್, ನಾಫಿ ಅನ್ನೋರಿಂದ ಈ ಒಂದು ಕೃತ್ಯವನ್ನು ಎಸಗಲಾಗಿದೆ. ಇನ್ನು ಸ್ಥಳಕ್ಕೆ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಸೇರಿ ಹಲವರು ದೌಡಾಯಿಸಿದ್ದಾರೆ. ಹಿಂದೂ ಕಾರ್ಯಕರ್ತನ ಮೇಲೆ ದಾಳಿ ನಡೆದಿರೋದು. ಸ್ಥಳಕ್ಕೆ ಮಾಜಿ ಸ್ಪೀಕರ್ ಭೇಟಿ ನೀಡಿದ್ದಾರೆ. ಹಿಂದೂ ಕಾರ್ಯಕರ್ತ ಗೌತಮ್ಗೆ ಥಳಿಸಿದ್ದಾರೆ ಆರೋಪಿಗಳು. ಆರೋಪಿಗಳಾದಂತಹ ರಶೀದ್, ಸಿದ್ದಿಕ್, ಸುಹೇಲ್, ನಾಫಿ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನು ಈ ನಾಲ್ವರ ಪೈಕಿ ಸುಹೇಲ್ನನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನು ಮಾಡ್ತಿದ್ದಾರೆ ಪೊಲೀಸರು. ಶಿವಮೊಗ್ಗ ಆಯಿತು, ಬಾಗಲಕೋಟೆ ಆಯಿತು, ಇದೀಗ ಕೊಡಗಿನಲ್ಲಿ ಹಿಂದೂ ಕಾರ್ಯಕರ್ತ ಗೌತಮ್ ಮೇಲೆ ಡೆಡ್ಲಿ ದಾಳಿ ನಡೆದಿರೋದು. ಕೊಡಗಿನ ನಾಪೊಕ್ಲುವಿನಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ನಾಲ್ವರ ವಿರುದ್ಧ ಈ ಸಂಬಂಧ ಎಫ್ಐಆರ್ ಸಹ ದಾಖಲಾಗಿದೆ. ಹಿಂದೂ ಕಾರ್ಯಕರ್ತನ ಮೇಲೆ ದಾಳಿ ನಡೆದಿರೋದು. ಗೌತಮ್ ಎಂಬಾತನ ಮೇಲೆ ಗೌತಮ್ನನ್ನು ವಿಚಾರಣೆ ಮಾಡಿದಾಗ ನಾಳೆ ನಡೆಯಲಿರುವ ಬಲ್ಲಮಾವಟಿ ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ಪ್ರಚಾರ ಮಾಡಲು ಬಂದಿರುವುದಾಗಿ ಹೇಳಿರುತ್ತಾರೆ. ಇದನ್ನು ನೋಡಿದ ಪಕ್ಕದ ಅಂಗಡಿಯ ಕಾರ್ ಟೆಕ್ನಿಯಿಂದ ಹಂಸ ಎಂಬುವರ ಮಗನಾದ ಸುಹೇಲ್ ಎಂಬುವನು ಏಕಾಏಕಿ ಕಬ್ಬಿಣದ ರಾಡು ತೆಗೆದುಕೊಂಡು ಬಂದು ಗೌತಮ್ನನ್ನು ಕುರಿತು ಏನೋ ಧ್ವಜ ಹಾಕಿಕೊಂಡು ಎಲ್ಲಿ ಏನು ನಿಲ್ಲಿಸಿದೆಯಾ ಎದುರು ಗದರಿಸಿ ತಲೆಯ ಮೇಲೆ ಬಲವಾಗಿ ಹೊಡೆದು ಮಾರಣಾಂತಿಕ ಗಾಯವನ್ನು ಮಾಡಿರುತ್ತಾರೆ. ಮಾಡಿದ್ದಾರೆ. ಅಲ್ಲೇ ಇದ್ದ ಸಿದ್ದಿಕಿ ತಂದೆ ಕೆ ಇಸ್ಮಾಯಿಲ್ ಎಂಬುವರ ಮಗನನ್ನು ಕಡಿ ಮತ್ತು ಕೊಲ್ಲು ಎಂದು ಕೂಗುತ್ತಾ ಬಂದು ಬೇಸ್ ಬಾಲ್ ಬ್ಯಾಟ್ನಿಂದ ಗೌತಮನ ಕೈಗೆ ಹೊಡೆದು ಇವನನ್ನು ಸಾಯಿಸಬೇಕೆಂದು ಕೂಗಿದ ಸಮಯದಲ್ಲಿ ಮೊಹಮ್ಮದನ ಮಗ ನಾಫಿ ಪಿ ಎಂಬವನು ಬಂದು ಇವನನ್ನು ಸಾಯಿಸಬೇಕು ಎಂದು ಕೈಯಲ್ಲಿಂದ ಪಂಚಿನಿಂದ ಗುದ್ದಿ ಕೊಲ್ಲಲು ಪ್ರಯತ್ನ ಮಾಡಿದ. ಈ ಪಂಚನ್ನು ರಾಶೀದ್ ಪಿ ಎ ಎಂಬವನು ಅಂಗಡಿಯಿಂದ ತಂದುಕೊಟ್ಟು ಗೌತಮನನ್ನು ನಾಯಿ ಎಂದು ಕೂಗಿದ. ಇಷ್ಟರಲ್ಲಿ ನಾವುಗಳು ಕೆಲವು ಜನ ಸೇರಿ ಬಿಡಿಸಿದೆವು. ಕೂಡಲೇ ಆರೋಪಿಗಳು ಬಂದು ಕೆಂಪು ಬಣ್ಣದ ಆಲ್ಟೋ ಕಾರ್ KA 53Z5272 ನಲ್ಲಿ ರಾಶೀದ್ ಎಂಬವನ ಸಹಾಯದೊಂದಿಗೆ ಅಲ್ಲಿಂದ ಕಾರಿನಲ್ಲಿ ಹೋಗಿರುತ್ತಾರೆ. ಇವರುಗಳು ಉದ್ದೇಶಪೂರ್ವವಾಗಿ ಕೊಲೆ ಮಾಡುವ ಉದ್ದೇಶದಿಂದ ಮಾರಕಾಸ್ತ್ರಗಳನ್ನು ತಂದು ತಲೆ ಮತ್ತು ಮೈ ಮೇಲೆ ಹೊಡೆದಿರುವ ಆರೋಪಿಗಳ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ಇದು ನಾವು ಕೊಟ್ಟ ಪುಕಾರು. ನಾವಿವತ್ತು ಒಂದು ಮಧ್ಯಾಹ್ನ ನಾನು ಮತ್ತು ಅಪ್ಪಚ್ಚಿರ ಗೌತಮ್ ಇಬ್ಬರು ಹೋಗಿ ಮಡಿಕೇರಿಯಿಂದ ಈ ನಾಳೆಯ ಕಾರ್ಯಕ್ರಮಕ್ಕೆ ಇರುವಂಥ ಫ್ಲ್ಯಾಗ್ಗಳು ಮತ್ತು ಈ ಸ್ಪೀಕರ್ಗಳನ್ನ ತಂದು ನಾಪೊಕ್ಕಲಲ್ಲಿ ನಮ್ಮ ಈ ಪೊನ್ನಾಡು ಸೂಪರ್ ಮಾರ್ಕೆಟ್ ಮುಂದ್ಗಡೆ ನಿಂತ್ಬಿಟ್ಟು ಒಂದು ಶಾಪಿಂಗ್ ಹೋಗಿದ್ದು. ಆವಾಗ ಒಂದು 5 ಜನ ಆಲ್ಟೋ ಕಾರಲ್ಲಿ ಬಂದುಬಿಟ್ಟು ನೀವ್ಯಾಕೆ ಈ ಫ್ಲ್ಯಾಗ್ ಕಟ್ಟಿದ್ದು ಪಿಕಪ್ ಮೇಲೆ, ನೀವ್ಯಾಕೆ ಇದು ಸೌಂಡ್ ಬಾಕ್ಸ್ ಇಟ್ಕೊಂಡು ಮಾತಾಡ್ತಿರೋದು ಅಂತ ಹೇಳ್ಕೊಂಡು ದೊರೆ ಮಾಡಿದ್ರು. ಅಪ್ಪಚ್ಚಿರ ಗೌತಮ್ ಮೇಲೆ ಒಂದು 5 ಜನ ಮುಸ್ಲಿಂ ಹುಡುಗರು, ಒಬ್ರು ಕತ್ತಿ, ಒಬ್ಬನ ಹತ್ರ ಬೇಸ್ ಬಾಲ್ದು ಸ್ಟಿಕ್, ಇನ್ನೊಬ್ಬನ ಹತ್ರ ಒಂದು ಕತ್ತಿ ದೊಣ್ಣೆ ಏನು ಇಟ್ಕೊಂಡು ಆ ಕೆಳಗೆ ಹಾಕೊಂಡು ಅದು ಹುಡುಗರು ಹೊಡಿತಿದ್ದಾರೆ. ಹೊಡೆಯುವಾಗ ಒಬ್ಬಂದು ನಮ್ಮ ಅಪ್ಪಚ್ಚಿರ ಗೌತಮ್ ಇಲ್ಲಿಂದ ಇಲ್ಲಿ ತನಕ ಓಪನ್ ಆಗಿದೆ. ಅದಕ್ಕೆ ನಾವು ಇವಾಗ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಅವರು ಎಸ್ಕೇಪ್ ಆಗಿದ್ದಾರೆ ಇಬ್ಬರು ಹುಡುಗರು. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಶಿವಮೊಗ್ಗ ಆಯಿತು, ಬಾಗಲಕೋಟೆ ಆಯಿತು, ಇದೀಗ ಕೊಡಗಿನಲ್ಲಿ ಹಿಂದೂ ಕಾರ್ಯಕರ್ತನ ಮೇಲೆ ಡೆಡ್ಲಿ ದಾಳಿ ನಡೆದಿರೋದು. ಏನಿದು ಪ್ರಕರಣ ಅಂತ ಡೀಟೇಲ್ಸ್ ನೀಡೋದಾದ್ರೆ? ಸುದೀಪ್, ಏನು ಶಿವಮೊಗ್ಗ ಬಾಗಲಕೋಟೆ ಬಳಿಕ ಇದೀಗ ಕೊಡಗಿನಲ್ಲಿ ಹಿಂದೂ ಕಾರ್ಯಕರ್ತನ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿರುವಂತದ್ದು. ಏನು ನಾಳೆ
ಬಲ್ಲಮ್ಮಮಟ್ಟಿಯಲ್ಲಿ ನಡೆಯಬೇಕಾದಂತ ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ಒಂದಷ್ಟು ತಯಾರಿಯನ್ನ ಹಿಂದೂ ಕಾರ್ಯಕರ್ತರು ಮಾಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಪೂರಕ ಎಂಬಂತೆ ಸ್ಪೀಕರ್ ಇರ್ಬೋದು ಹಾಗೂ ಧ್ವಜಗಳನ್ನ ಕಟ್ಟುವ ನಿಟ್ಟಿನಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಬಂದಂತಹ ಅನ್ಯ ಕೋಮಿನ 4-5 ಮಂದಿ ಯುವಕರು ಏಕಾಏಕಿ ಗೌತಮ್ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾರೆ. ನೀನ್ ಯಾಕೆ ಇಲ್ಲಿ ಧ್ವಜವನ್ನ ಕಟ್ತಿದ್ಯಾ, ಅನೌನ್ಸ್ಮೆಂಟ್ ಅನ್ನ ಯಾಕೆ ಮಾಡ್ತಿದ್ಯಾ ಅನ್ನೋ ನಿಟ್ಟಿನಲ್ಲಿ ಅಲ್ಲಿಗೆ ಮುಂದಾಗುವಂಥದ್ದು. ಅಲ್ಲೇ ಮಾಡಿರುವಂತವ್ರು ಪ್ರಭಾವಿ ಕಾಂಗ್ರೆಸ್ನ ಒಂದಷ್ಟು ಕಾರ್ಯಕರ್ತರು ಅನ್ನುವಂಥದ್ದು ಕೂಡ ಅಲ್ಲಿನ ಸ್ಥಳೀಯ ಹಿಂದೂ ಕಾರ್ಯಕರ್ತರು ಮಾಡ್ತಾ ಇರುವಂತಹ ಆರೋಪ. ಜೊತೆಗೆ ಏನು ಅನೌನ್ಸ್ಮೆಂಟ್ ಸ್ಪೀಕರ್ ಅನ್ನು ತೆಗೆದುಕೊಂಡು ಹೋಗ್ತಿದ್ದಂತ ಸಂದರ್ಭದಲ್ಲಿ ಈ ಅಟ್ಯಾಕ್ ನಡೆದಿರುವಂತದ್ದು. ಇನ್ನು ಕೊಡಗಿನ ಹೊರವಲಯ ನಾಪೋಕ್ಲು ಏನಿದೆ ಅಲ್ಲಿ ಒಂದಷ್ಟು ಬಿಗುವಿನ ವಾತಾವರಣವು ಕೂಡ ನಿರ್ಮಾಣ ಆಗಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಸಹಜವಾಗಿ ಹಿಂದೂ ಹಾಗೂ ಮುಸ್ಲಿಂ ಇರುವಂತಹ ಏರಿಯಾ, ಅಲ್ಲದೆ ಸೂಕ್ಷ್ಮಾತಿ ಪ್ರದೇಶ ಅಂತಲೂ ಕೂಡ ಈ ಹಿಂದಿನಿಂದಲೂ ಕೂಡ ಕಳಿಸಿಕೊಳ್ಳುವಂಥದ್ದು. ಯಾವಾಗ ಗೌತಮ್ ಮೇಲೆ ಏಕಾಏಕಿ ಅಟ್ಯಾಕ್ ಆಗುತ್ತೋ ಅಲ್ಲಿಗೆ ಒಂದಷ್ಟು ಮಂದಿ ಹಿಂದೂ ಕಾರ್ಯಕರ್ತರು ಇರ್ಬೋದು ಹಾಗೂ ಬಿಜೆಪಿ ಮುಖಂಡರು, ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಸೇರಿದಂತೆ ಬಿಜೆಪಿಯ ರಾಜಕೀಯ ನಾಯಕರು ಕೂಡ ಭೇಟಿಯನ್ನ ನೀಡ್ತಾರೆ. ಅಲ್ಲದೆ ಹಲ್ಲೆಯನ್ನ ಮಾಡಿದಂತಹವರ ವಿರುದ್ಧ ಕಠಿಣ ಕ್ರಮಕ್ಕೂ ಕೂಡ ಒತ್ತಾಯವನ್ನ ಮಾಡಿರುವಂತದ್ದು. ಸದ್ಯ ಈಗಾಗಲೇ ಈ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ವಿರುದ್ಧ ನಾಪೋಕ್ಲು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಹಲ್ಲೆ ಮಾಡಿದವರನ್ನು ಕೂಡ ಗುರುತನ್ನ ಹಿಡಿಯಲಾಗಿರುವಂತದ್ದು. ರಾಶಿದ್, ಸಿದ್ದಿಕ್, ಸುಹೇಲ್ ಹಾಗೂ ನಾಫಿ ಎಂಬವರ ವಿರುದ್ಧ ಎಫ್ಐಆರ್ ಆಗಿ ಇವರೇ ಹಲ್ಲೆಯನ್ನ ಮಾಡಿದ್ರು ಅಂತೇಳಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲು ಮಾಡಿರುವಂತದ್ದು. ಸದ್ಯ ಈ 4 ಪೈಕಿ ಸುಹೇಲ್ ಎಂಬಾತನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾಕೆ ಹಲ್ಲೆ ಮಾಡಿದ್ಯಾ ಅನ್ನುವ ನಿಟ್ಟಿನಲ್ಲಿ. ಆದ್ರೆ ಇನ್ನು 3 ಕೂಡ ಎಸ್ಕೇಪ್ ಆಗಿರುವಂತದ್ದು. ಸ್ಥಳದಲ್ಲಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಇದ್ರೂ ಕೂಡ ಹಿಂದೂ ಕಾರ್ಯಕರ್ತರು ಒಂದು ರೀತಿಯ ಒತ್ತಾಯನ ಮಾಡ್ತಾ ಇದ್ದಾರೆ. ಹಲ್ಲೆಯನ್ನ ಮಾಡಿದಂತೆ ಎಲ್ಲರನ್ನೂ ಕೂಡ ಏನು ಅರೆಸ್ಟ್ ಅನ್ನ ಮಾಡಬೇಕು, ಅಲ್ಲಿಯ ತನಕ ಕೂಡ ನಾವು ಪ್ರತಿಭಟನೆಯನ್ನ ನಿಲ್ಲಿಸೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ರು. ಅದ್ರ ಜೊತೆಗೆ ಪೊಲೀಸರು ಈಗ ಮಧ್ಯಪ್ರವೇಶ ಮಾಡಿ ಎಫ್ಐಆರ್ ಮಾಡಿಕೊಂಡು ಎಲ್ಲರನ್ನೂ ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಅಂತೇಳಿ ಹೇಳಿದ್ರಿಂದ ಬೂದಿ ಮುಚ್ಚಿದ ಕೆಂಡದಂತೆ ಕೂಡ ಈಗ ಸ್ಥಳದಲ್ಲಿ ಇರುವಂತದ್ದು. ಸುದೀಪ್, ಹಾಗೆ ಆನಂದ್, 4 ಪೈಕಿ ಇದೀಗ ಸುಹೇಲ್ ಎಂಬಾತನನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು 3 ಎಲ್ಲಿದ್ದಾರೆ, ಈ ಬಗ್ಗೆ ಯಾವ ರೀತಿ ಶೋಧವನ್ನು ಆರಂಭಿಸಿದ್ದಾರೆ ಪೊಲೀಸರು ಅಂತ? ಸುದೀಪ್, ಯಾವಾಗ ಗೌತಮ್ ಮೇಲೆ ಅಟ್ಯಾಕ್ ಆಗುತ್ತೋ, ಯಾವಾಗ ಹಿಂದೂ ಕಾರ್ಯಕರ್ತರು ಆ ನಾಪೋಕ್ಲಿಗೆ ಬರಲು ಶುರು ಮಾಡ್ತಾರೋ ಆಗ ಈ 4 ಕೂಡ ಎಸ್ಕೇಪ್ ಆಗ್ತಾರೆ. ಆದ್ರೆ ಸುಹೇಲ್ ನನ್ನ ಮಾರ್ಗ ಮಧ್ಯ ಪೊಲೀಸರು ಬಂಧಿಸಿರುವಂತದ್ದು. ಆದ್ರೆ ಈ 3 ಎಲ್ಲಿ ಹೋದ್ರು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಅವರ ಮೊಬೈಲ್ ಅನ್ನ ಟ್ರ್ಯಾಕ್ ಮಾಡ್ತಾ ಇರುವಂತದ್ದು. ಅಲ್ಲದೆ ಈ ಅರೆಸ್ಟ್ ಮಾಡಿರುವಂತ ಸುಹೇಲ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಈಗ ಪೊಲೀಸರು ಹೇಳ್ತಾ ಇರುವಂತದ್ದು ಅವರು 3 ಕೂಡ ಎಸ್ಕೇಪ್ ಆಗಿದ್ದಾರೆ, ಆದ್ರೆ ಅವ್ರನ್ನ ಟ್ರ್ಯಾಕ್ ಮಾಡ್ತಾ ಇದೀವಿ, ನಾವು ನಾಳೆನೆ ಅವ್ರನ್ನೆಲ್ಲರನ್ನೂ ಕೂಡ ಬಂಧಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಹಿಂದೂ ಕಾರ್ಯಕರ್ತರು ಇವತ್ತೇನೆ ಎಷ್ಟೊತ್ತಾದ್ರೂ ಕೂಡ ಬಂಧಿಸ್ಬೇಕು ಅಂತ ಈಗಾಗಲೇ ಹಠವನ್ನ ಮಾಡಿದ್ರು. ಆದ್ರೆ ಸಮಯದ ಕಾರಣ ಹಾಗೂ ಅವ್ರನ್ನ ಟ್ರ್ಯಾಕ್ ಮಾಡ್ತಾ ಇರುವ ಕಾರಣ ಈಗಾಗಲೇ ಮಡಿಕೇರಿ ಪೊಲೀಸರು ಇರ್ಬೋದು, ನಾಪೋಕ್ಲು ಪೊಲೀಸ್ ಠಾಣೆ ಪೊಲೀಸರು ಕೂಡ ನಾಕಾಬಂದಿಯನ್ನು ರಚಿಸಿಕೊಂಡು ಅವ್ರು ಎಲ್ಲೂ ಹೋಗದೆ ನಿಟ್ಟಿನಲ್ಲಿ ನಾವು ತಡೀತೇವೆ, ನಾಳೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಭರವಸೆ ನೀಡಿದ ಬಳಿಕ ಈಗ ಹಿಂದೂ ಕಾರ್ಯಕರ್ತರು ಕೂಡ ಸುಮ್ಮನೆ ಇರುವಂತದ್ದು. ಅಲ್ಲದೆ ಈಗ ನಾಳೆ ಏನು ಹಿಂದೂ ಸಂಗಮ ಕಾರ್ಯಕ್ರಮ ನಡೀಬೇಕಾಯ್ತು, ಅದಕ್ಕೆ ಪೂರಕ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಆ ಕಾರ್ಯಕ್ರಮ ಮುಗಿಯುವಷ್ಟರಲ್ಲೇನೆ ಇವ್ರನ್ನೆಲ್ಲರನ್ನೂ ಕೂಡ ಬಂಧಿಸಬೇಕು ಅಂತೇಳಿ ಒತ್ತಾಯ ಸಹ ಕೇಳಿ ಬಂದಿರುವಂತದ್ದು. ಸುದೀಪ್, ಧನ್ಯವಾದ ಆನಂದ್ ಡೀಟೇಲ್ಸ್ಗೆ. ಕಿಲ್ಲಾಗಲ್ಲಿಯಲ್ಲಿ ಹಿಂದೂ ಕಾರ್ಯಕರ್ತರ ಬಂಧನದ ವೇಳೆ ಗಲಾಟೆ ನಡೆದಿದೆ. ಘಟನಾ ಸ್ಥಳಕ್ಕೆ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಭೇಟಿಯನ್ನು ನೀಡಿದ್ದಾರೆ. ಬಂಧಿತ ಹಿಂದೂ ಕಾರ್ಯಕರ್ತರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಕಿಲ್ಲಾಗಲ್ಲಿಯಲ್ಲಿ ಹಿಂದೂ ಕಾರ್ಯಕರ್ತರ ಬಂಧನದ ವೇಳೆ ಗಲಾಟೆ ನಡೆದಿರೋದು. ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಭೇಟಿಯನ್ನು ನೀಡಿ ಬಂಧಿತ ಹಿಂದೂ ಕಾರ್ಯಕರ್ತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಪೊಲೀಸರ ಮೇಲೆ ಅಸಮಾಧಾನ ಹೊರಹಾಕಿದ್ರು ಜನ. ಇನ್ನು ಆಕ್ರೋಶ ಭರಿತ ಜನರಿಂದ ವೀರಣ್ಣ ಚರಂತಿಮಠಗೆ ದೂರನ್ನ ನೀಡಲಾಗಿದೆ. ನಿಮ್ಮ ಹುಡುಗರನ್ನ ಕರ್ಕೊಂಡು ಬರ್ತೀನಿ ಅಂತ ಭರವಸೆಯನ್ನ ನೀಡಿದ್ದಾರೆ. ಕಿಲ್ಲಾಗಲ್ಲಿಯಲ್ಲಿ ಹಿಂದೂ ಕಾರ್ಯಕರ್ತರ ಬಂಧನದ ವೇಳೆ ಗಲಾಟೆ ನಡೆದಿರೋದು. ಮಾಜಿ ಶಾಸಕರು ವೀರಣ್ಣ ಚರಂತಿಮಠ ಸ್ಥಳಕ್ಕೆ ಭೇಟಿ ನೀಡಿದ್ರು. ಇನ್ನೀ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸಾರ್ವಜನಿಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇನ್ನು ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ.
ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಫೋನ್ ಸಂಪರ್ಕದಲ್ಲಿ ಜನಾಗಿದ್ದಾರೆ. ಮಂಜುನಾಥ್, ವೀರಣ್ಣ ಚರಂತಿಮಠಗೆ ದೂರನ್ನ ನೀಡಿದ್ದಾರೆ ಅಲ್ಲಿನ ಸಾರ್ವಜನಿಕರು. ಏನಂತ ದೂರು ಕೊಟ್ಟಿದ್ದಾರೆ ಅಂತ ಡೀಟೇಲ್ಸ್ ನೀಡೋದಾದ್ರೆ? ಸುದೀಪ್, ಏನು ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯಲ್ಲಿ ಉದ್ಭವ ಆಗಿದ್ದಂತಹ ಒಂದು ಗಲಾಟೆ ಮತ್ತು ಗದ್ದಲದ ವಾತಾವರಣ ಇನ್ನೇನು ತಣ್ಣಗಾಯ್ತು ಅನ್ನೋಷ್ಟರಲ್ಲೇ ಇದೀಗ ಮತ್ತೆ ಒಂದು ಗಲಾಟೆಗಳು ಆರಂಭ ಆಗಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಇವತ್ತು ಸಾಯಂಕಾಲದ ಹೊತ್ತಿಗೆ ಪೊಲೀಸ್ ಇಲಾಖೆಯ ಕೆಲವೊಂದಿಷ್ಟು ಸಿಬ್ಬಂದಿಗಳು ಒಬ್ಬ ಕಾರ್ಯಕರ್ತನನ್ನ, ಅಂದ್ರೆ ಹಿಂದೂ ಕಾರ್ಯಕರ್ತನನ್ನ ಬಂಧಿಸೋದಕ್ಕೆ ಅಂತ ಹೇಳಿ ಬಾಗಲಕೋಟೆಯ ಹಳೆ ನಗರದ ಕಿಲ್ಲಾ ಗಲಿ ಇರತಕ್ಕಂತಹ ಅಂಬಿಗೇರ ಓಣಿಯಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಂದಿಷ್ಟು ಗಲಾಟೆ ಆಗಿರುವಂತದ್ದು. ಇನ್ನು ಮನೆಯಲ್ಲಿದ್ದಂತಹ ಒಬ್ಬ ಹಿಂದೂ ಕಾರ್ಯಕರ್ತ ಆತ ಒಂದು ಗಲಾಟೆಯಲ್ಲಿ ಭಾಗಿಯಾಗಿದ್ದ ಅನ್ನೋಂತ ಒಂದು ಆರೋಪವನ್ನು ಹೊತ್ತಿದ್ದ. ಇದೇ ಹಿನ್ನೆಲೆಯಲ್ಲಿ ಆತನನ್ನ ಕರ್ಕೊಂಡು ಬರೋದಕ್ಕಿಂತ ಹೋದಂತ ಸಂದರ್ಭದಲ್ಲಿ ಆತನನ್ನ ಏಕಾಏಕಿಯಾಗಿ ಯಾವುದೇ ರೀತಿಯಾದಂತಹ ನೋಟಿಸ್ಗಳನ್ನ ನೀಡದೆ ಆ ಪೊಲೀಸ್ ಜೀಪ್ ನಲ್ಲೂ ಕೂಡ ಕರ್ಕೊಂಡು ಬರೋದಕ್ಕೆ ಹೋಗದೆ ಒಂದು ಖಾಸಗಿ ವಾಹನದಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪ ಕೇಳಿ ಬಂದಿತ್ತು. ಅದೇ ಹಿನ್ನೆಲೆಯಲ್ಲಿ ಆತನನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಇರ್ತಕ್ಕಂತಹ ಸ್ಥಳೀಯರು ಆ ಪೊಲೀಸರಿಗೆ ಅಂದ್ರೆ ಅಡ್ಡಿಪಡಿಸುವಂತಹ ಕೆಲಸವನ್ನು ಮಾಡಿದ್ರು, ಒಂದು ತಡೆ ಒಡ್ಡುವಂತ ಕೆಲಸವನ್ನು ಮಾಡಿದ್ರು. ಯಾಕಂದ್ರೆ ನೀವು ಯಾವ ನಿರ್ದಿಷ್ಟವಾದಂತಹ ಕಾರಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ರಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿ ಕರ್ಕೊಂಡು ಹೋಗಿ ಅನ್ನುವಂತ ಪಟ್ಟು ಹಿಡಿದಿದ್ರು. ಅದೇ ಒಂದು ಸಂದರ್ಭದಲ್ಲಿ ವಾತಾವರಣ ಬಿಗುಗೊಂಡು ಏನೋ ಪೊಲೀಸರು ಮತ್ತು ಸ್ಥಳೀಯರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಅಲ್ಲಿರ್ತಕ್ಕಂತಹ ಮಹಿಳೆಯರ ಮೇಲೆ ಒಂದಿಷ್ಟು ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿತ್ತು. ಅದಾದ ಬಳಿಕ ಇದೀಗ ಆ ಒಂದು ಸ್ಥಳಕ್ಕೆ ಏನು ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಆಗಿರ್ಬೋದು, ವಿಧಾನ ಪರಿಷತ್ ಸದಸ್ಯ BH ಪೂಜಾರ್ ಆಗಿರ್ಬೋದು ಸೇರಿದಂತೆ ಅನೇಕ ಹಿಂದೂ ಮುಖಂಡರು ಕೂಡ ಭೇಟಿಯನ್ನ ನೀಡಿದ್ದಾರೆ. ಸದ್ಯಕ್ಕೆ ಇದೀಗ ಪರಿಸ್ಥಿತಿಯನ್ನ ಪೊಲೀಸರು ಕೂಡ ತಿಳಿಗೊಳಿಸಿದ್ದಾರೆ. ಯಾರನ್ನು ಕೂಡ ಹಿಂದೂ ಕಾರ್ಯಕರ್ತರನ್ನ ಬಂಧಿಸೋದಿಲ್ಲ, ಶಾಂತ ರೀತಿಯಾಗಿ ವಾತಾವರಣವನ್ನ ಕಾಪಾಡ್ಕೊಳ್ಳಿ ಅನ್ನುವಂತಹ ಮಾತನ್ನ ಪೊಲೀಸರು ಕೂಡ ಹೇಳಿರುವಂತದ್ದು. ಸುದೀಪ್, ಹಾಗೆ ಮಂಜುನಾಥ್, ಹಿಂದೂ ಕಾರ್ಯಕರ್ತರನ್ನ ಈಗಾಗಲೇ ಬಂಧನ ಮಾಡಲಾಗಿದೆ ಅಂತ ಆ ಥರ ಇದು ಕುಟುಂಬಸ್ಥರು ಹೇಳ್ತಾ ಇರುವಂತಹದ್ದು, ಮತ್ತೆ ಅಲ್ಲಿರುವಂತಹ ಜನರೇ ಹೇಳ್ತಾ ಇರುವಂತಹದ್ದು. ಸುದೀಪ್, ಏನಂತಂದ್ರೆ ಇವತ್ತು ಸಾಯಂಕಾಲ ಬಂದಂತ ಪೊಲೀಸರು ಕೆಲವೊಂದಿಷ್ಟು ಹಿಂದೂ ಕಾರ್ಯಕರ್ತರನ್ನ ಬಂಧಿಸಕ್ಕೆ ಮುಂದಾಗಿದ್ರು ಅನ್ನೋಂತ ಹಿನ್ನೆಲೆಯಲ್ಲಿ ಈ ಒಂದು ಗದ್ದಲ ಆಗಿರುವಂತದ್ದು. ಅದೇ ಒಂದು ಆರೋಪದ ಹಿನ್ನೆಲೆಯಲ್ಲಿ ಏನು ಒಬ್ಬ ಹಿಂದೂ ಕಾರ್ಯಕರ್ತ ಮುತ್ತು ಅಂಬಿಗೇರ್ ಅನ್ನುವಂತಹ ಒಬ್ಬ ಕಾರ್ಯಕರ್ತ ಆತನನ್ನ ಬಂಧಿಸಕ್ಕೆ ಬಂದಿದ್ರು ಅಂತ ಅನ್ನೋದು ಮಾಹಿತಿ ತಿಳಿದು ಬಂದಿದೆ. ಆದ್ರೆ ಸದ್ಯಕ್ಕೆ ಇದೀಗ ಪೊಲೀಸರು ಆತನನ್ನ ಬಂಧಿಸಿಲ್ಲ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಇದ್ರೆ, ಇತ್ತ ಕುಟುಂಬಸ್ಥರು ಕೂಡ ಪೊಲೀಸರು ಏನು ವಶಕ್ಕೆ ಪಡೆದುಕೊಳ್ಳಕ್ಕೆ ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿದ್ದಂತಹ ಅಂದ್ರೆ ಮಗ ಹೊರಗಡೆ ಬಂದಿರ್ಲಿಲ್ಲ. ಅದಾದ ಬಳಿಕ ಈಗ ಆತ ಕೂಡ ಕಾಣೆಯಾಗಿದ್ದಾನೆ. ಆದ್ರೆ ಪೊಲೀಸರಿಗೆ ಕರ್ಕೊಂಡು ಹೋಗಿರ್ಬೋದು ಅಂತ ಅನುಮಾನ ಇದೆ. ಹೀಗಾಗಿ ಆತನನ್ನು ವಾಪಸ್ ಕರ್ಕೊಂಡು ಬರ್ಬೇಕು ಅನ್ನೋಂತ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಸುದೀಪ್, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗೆ. KSRTC ಬಸ್ ಹಾಗೂ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಬಸ್ನಲ್ಲಿದ್ದಂತಹ ಪ್ರಯಾಣಿಕರ ಪೈಕಿ 5 ಗಂಭೀರ ಗಾಯವಾಗಿದೆ. KSRTC ಬಸ್ ಹಾಗೂ ಲಾರಿ ನಡುವೆ ಅಪಘಾತ ಸಂಭವಿಸಿರೋದು ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಘಟನೆ ನಡೆದಿದೆ. ಕುಣಿಗಲ್ನ ತಾಳಕೆರೆ ಹ್ಯಾಂಡ್ ಪೋಸ್ಟ್ ಬಳಿ ಈ ಒಂದು ಘಟನೆ ನಡೆದಿರೋದು. ಇನ್ನು ಗಾಯಾಳುಗಳನ್ನು ನೆಲಮಂಗಲ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಪುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರೋದು. KSRTC ಬಸ್ ಹಾಗೂ ಲಾರಿ ನಡುವೆ ಸಂಭವಿಸಿರುವಂತಹ ಅಪಘಾತ ಇದು. ಮುಖಾಮುಖಿಯಾಗಿ ಡಿಕ್ಕಿ ಸಂಭವಿಸಿದೆ. ಬಸ್ನಲ್ಲಿದ್ದಂತಹ ಪ್ರಯಾಣಿಕರ ಪೈಕಿ 5 ಗಂಭೀರ ಗಾಯವಾಗಿರುವುದು. ತಾಳೆಕೆರೆ ಹ್ಯಾಂಡ್ ಪೋಸ್ಟ್ ಬಳಿ ಒಂದು ಘಟನೆ ಸಂಭವಿಸಿದೆ. ಗಾಯಾಳುಗಳನ್ನು ನೆಲಮಂಗಲ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ.